ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಒಂದು ಕಡೆ ಭಾರತದಲ್ಲಿ ಹೀಟ್ ವೇವ್ ಜಾಸ್ತಿ ಆಗ್ತಾ ಇದೆ, ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದ 2ನೇ ಹಂತದ ಮತದಾನ ಬಾಕಿ ಇದೆ, ನಡೆಯೋದಿದೆ. ಇನ್ನೊಂದು ಕಡೆ ರಾಹುಲ್ ಇಟಲಿ ಚುನಾವಣಾ ಪ್ರಚಾರ ಎಲ್ಲವನ್ನ ಬಿಟ್ಟು ಏಕಾಏಕಿ ನಿಕೋಬಾರ್ ಭೇಟಿಗೆ ಅಂತ ಹೋಗಿಬಿಟ್ಟಿದ್ದಾರೆ. ಇದರ ಮಧ್ಯದಲ್ಲಿ ಮತ್ತೊಂದು 16 ವರ್ಷದ ಆ ಒಂದು ಹಳೆಯ ಘಟನೆಗೆ ಜೀವ ತುಂಬುವಂತಹ ಕೆಲಸ ನಡೀತಾ ಇದೆಯಾ ಅನ್ನುವಂಥ ಅನುಮಾನ. ನನಗೊತ್ತು, ನಾನು ಹೇಳ್ತಾ ಇರುವಂತಹ ವಿಚಾರ ಎಲ್ಲವೂ ಕೂಡ ನಿಮಗೆ ವಿಭಿನ್ನವಾಗಿ ಕಾಣಿಸಬಹುದು. ಬಟ್ ವಿಭಿನ್ನವಾಗಿ ಕಾಣಿಸಿದ್ರು ಈ ಎಲ್ಲ ಘಟನೆಗಳು ಒಂದಕ್ಕೊಂದು ಪರಸ್ಪರ ಸಂಬಂಧವನ್ನ ಹೊಂದಿದೆ ಅಂತಂದ್ರೆ ಒಪ್ಕೊಳ್ತೀರಾ? ಒಪ್ಕೊಳ್ಳೇಬೇಕು. ಯಾಕೆ ಅಂತ ಹೇಳ್ತೀನಿ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ. ಅದಕ್ಕೂ ಮೊದಲು ನೀವು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಏಪ್ರಿಲ್ 1ನೇ ತಾರೀಕು ಭಾರತ ಸರ್ಕಾರದ PIB ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಇಂಡಿಯಾ ಮೆಟೆರೊಲಾಜಿಕಲ್ ಡಿಪಾರ್ಟ್ಮೆಂಟ್ ಮೂಲಕ ದೇಶದಲ್ಲಿ ಬರಲಿರುವಂತಹ ಹೀಟ್ ವೇವ್ ಬಗ್ಗೆ ಒಂದು ಮುನ್ನೆಚ್ಚರಿಕೆಯನ್ನು ನೀಡುತ್ತೆ. ಆದರೆ ಆ ಸಮಯದಲ್ಲಿ ಯಾರು ಅದನ್ನ ಅಷ್ಟು ದೊಡ್ಡ ವಿಚಾರ ಅನ್ನೋ ರೀತಿಯಲ್ಲಿ ತಗೊಳ್ಳಿಲ್ಲ. ಬಿಕಾಸ್ ಎಲ್ರಿಗೂ ಗೊತ್ತಿರೋದೆ, ಏಪ್ರಿಲಿಂದ ಆಲ್ಮೋಸ್ಟ್ ಜೂನ್ ವರೆಗೆ ಭಾರತದಲ್ಲಿ ಬೇಸಿಗೆ ಭಾರಿ ಜೋರಿರುತ್ತೆ. ಪ್ರತಿ ವರ್ಷ ಈ ಬೇಸಿಗೆಗಾಲದಲ್ಲಿ ಟೆಂಪರೇಚರ್ ರೈಸ್ ಆಗುವಂಥದ್ದು ಕಾಮನ್. ಹೀಗಿರುವಾಗ ಆ ಎಚ್ಚರಿಕೆಗೆ ಅಷ್ಟಾಗಿ ಯಾರು ಕೂಡ ಗಮನವನ್ನ ಕೊಡಲಿಲ್ಲ. ಏಪ್ರಿಲ್ 23ಕ್ಕೆ ಏನಾಯ್ತು? ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಅಂದ್ರೆ ಮೊದಲ ಹಂತದ ಮತದಾನ ನಡೆಯುತ್ತೆ. ಕೇವಲ ಮತದಾನನ? ಖಂಡಿತವಾಗ್ಲೂ ಅಲ್ಲ. ಎಲ್ಲ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಿರುವಂತಹ 92% ಮತದಾನ. ಒಂದಷ್ಟು ವಿಶ್ಲೇಷಕರು ಈ ದೊಡ್ಡ ಮಟ್ಟದ ಮತದಾನ ಆಗಿರುವಂಥದ್ದು ಬಿಜೆಪಿಗೆ ಲಾಭವನ್ನ ತಂದು ಕೊಡುತ್ತೆ, ಈ ಬಾರಿ ಬಿಜೆಪಿಗೆ ಪ್ಲಸ್ ಆಗೋ ಹಾಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಏಪ್ರಿಲ್ 29ಕ್ಕೆ ನಡೆಯಲಿರುವಂತಹ 2ನೇ ಹಂತದ ಮತದಾನದಲ್ಲೂ ಕೂಡ ಅಷ್ಟೇ ಭಾರೀ ಪ್ರಮಾಣದ ಮತದಾನ ಆಗುವಂತಹ ನಿರೀಕ್ಷೆ ಇದೆ. ಅಂದ್ರೆ ಎಲ್ಲರಿಗೂ ಗೊತ್ತಿದ್ದು ಮೋದಿಜಿಯವರಿಗೂ ಆಲ್ಮೋಸ್ಟ್ ಪ್ಲಸ್ ಆಗ್ತಾ ಇದೆ ಅಂತ. ಬಟ್ ಇವೆಲ್ಲದರ ಮಧ್ಯದಲ್ಲಿ ಈಗ ಏನಾಗಬಿಟ್ಟಿದೆ ಅಂತಂದ್ರೆ ಆಲ್ ಆಫ್ ದ ಸಡನ್ ಇಡೀ ಸೋಷಿಯಲ್ ಮೀಡಿಯಾ ತುಂಬಾ ಭಾರತದಲ್ಲಿ ಹೀಟ್ ವೇವ್ ಬಗ್ಗೆ ಪೋಸ್ಟ್ಗಳು ತುಂಬಿ ತುಳುಕೋದಕ್ಕೆ ಶುರು ಆಗಬಿಟ್ಟಿದೆ. ಇಡೀ ಸೋಷಿಯಲ್ ಮೀಡಿಯಾ ಅಂಡ್ ಅದರಲ್ಲಿ ಮೋದಿಜಿನಿ ಇದಕ್ಕೆ ಕಾರಣ ಅನ್ನೋ ರೀತಿ ಕೂಡ ಹೇಳ್ತಾ ಇದ್ದಾರೆ. ಅದು ಯಾವ ಲಾಜಿಕ್ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಇರ್ಲಿ, ಅಂದ್ರೆ ಆ ಮೂಲಕ ಜನರಿಗೆ ಮನೆಯಲ್ಲೇ ಕೂತ್ಕೊಳ್ಳಿ, ಹೊರಗೆ ಬರಬೇಡಿ ಅನ್ನುವಂತಹ ಸಲಹೆಗಳನ್ನು ಕೊಡಲಾಗ್ತಾ ಇದೆ. ಪಶ್ಚಿಮ ಬಂಗಾಳದ 2ನೇ ಹಂತದ ಮತದಾನ ಬಂಗಾಳದ ಭದ್ರಾ ಲೋಕಪಾಟ್ ಅಲ್ಲಿ ಆಗ್ತಾ ಇರೋದ್ರಿಂದ ಪರೋಕ್ಷವಾಗಿ ಮತದಾನಕ್ಕೆ ಹೊರಗೆ ಬರಬೇಡಿ ಅನ್ನೋ ರೀತಿಯ ಸಂದೇಶ ಏನಾದ್ರೂ ಪಾಸ್ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನ. ವೀಕ್ಷಕರೇ, ಹೀಟ್ ವೇವ್ ಒಂದು ಸಮಸ್ಯೆನೇ. ಅಫ್ಕೋರ್ಸ್ ಅದನ್ನ ನಿರಾಕರಿಸೋ ಹಾಗೆ ಇಲ್ಲ. ಆಲ್ಮೋಸ್ಟ್ 11:30ಯಿಂದ ಸಂಜೆ ಆಲ್ಮೋಸ್ಟ್ 3:30ರಿಂದ 4 ಗಂಟೆವರೆಗೆ ಚಿಕ್ಕ ಮಕ್ಕಳಾಗಿರ್ಬಹುದು, ವೃದ್ಧರಾಗಿರ್ಬಹುದು, ಮನೆ ಒಳಗೆ ಇದ್ರೆ ಒಳಿತು ಈ ಬಿಸಿಲಿಗೆ. ಆಮೇಲೆ ಆ ಬಿಸಿಲಿನ ಇದನ್ನ ಸಹಿಸ್ಕೊಳ್ಳೋದಕ್ಕಾಗದೇ ಇರುವಂತವ್ರು ಮನೆ ಒಳಗಿದ್ರು ಒಳಿತು. ಬಟ್ ಅಟ್ ದ ಸೇಮ್ ಟೈಮ್ ಇದು ಭಾರತಕ್ಕೆ ಹೊಸದೇನಲ್ಲ. ಪ್ರತಿ ವರ್ಷ ಕೂಡ ಈ ಸಮಯದಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಡೇಟಾಗಳನ್ನು ನೋಡಿದ್ರೆ ಈ 2026ಕ್ಕಿಂತ 2006ರಲ್ಲಿ ಉಷ್ಣತೆ ತೀವ್ರತೆ ಹೆಚ್ಚಿತ್ತು. ಅಂದ್ರೆ ಈಗ ಇದನ್ನ ಇಷ್ಟು ದೊಡ್ಡ ಇಶ್ಯೂ ಯಾಕೆ ಮಾಡಲಾಗ್ತಾ ಇದೆ ಆಲ್ ಆಫ್ ದ ಸಡನ್? ಈಗ ನಡೀತಾ ಇರುವಂತಹ ಈ ಹೀಟ್ ವೇವ್ ಚರ್ಚೆ ಆಗಿರಬಹುದು, ಈ ಪೋಸ್ಟ್ಗಳಾಗಿರಬಹುದು, ಈ ಎಚ್ಚರಿಕೆ ಆಗಿರಬಹುದು, ಇದೆಲ್ಲವೂ ಕೂಡ ಕೇವಲ ಹಾಗಾದ್ರೆ ಪಶ್ಚಿಮ ಬಂಗಾಳದ ಚುನಾವಣೆಗೆ ಮಾತ್ರ ಸೀಮಿತನಾ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. ಇದಕ್ಕೂ ಮೀರಿರುವಂತ ಒಂದಷ್ಟು ಡೀಪರ್ ಅಂಶಗಳು ಇವೆ. ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಕೇಳಲಾ? ರಾಹುಲ್ ಇಟಲಿ ಅಚಾನಕ್ಕಾಗಿ ಪಶ್ಚಿಮ ಬಂಗಾಳದ ಚುನಾವಣಾ ಪ್ರಚಾರವನ್ನ ಮಧ್ಯದಲ್ಲೇ ಬಿಟ್ಟು ನಿಕೋಬಾರ್ ದ್ವೀಪಕ್ಕೆ ತೆರಳಿರುವಂಥದ್ದು ಯಾಕೆ? ಪಶ್ಚಿಮ ಬಂಗಾಳದಲ್ಲಿ ಮೋದಿಜಿ ಒಂದು ಕಡೆ, ಅಮಿತ್ ಶಾಜಿ ಒಂದು ಕಡೆ, ಯೋಗಿಜಿ ಒಂದು ಕಡೆ, ಎಲ್ಲರೂ ಬಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡ್ತಾ ಇರುವಾಗ ಕಾಂಗ್ರೆಸ್ನ ಸೋ ಕಾಲ್ಡ್ ನಾಯಕ ರಾಹುಲ್ ಇಟಲಿ ಇವೆಲ್ಲವನ್ನ ಬಿಟ್ಟು ಆ ಪಶ್ಚಿಮ ಬಂಗಾಳದ ಪ್ರಚಾರವನ್ನ ಬಿಟ್ಟು ನಿಕೋಬಾರ್ಗೆ ಹೋಗಿರೋದು ಯಾಕೆ?
ಅದಕ್ಕೂ ಉತ್ತರವನ್ನು ನೋಡೋಣ. ವೀಕ್ಷಕರೇ, ಮಲಕ್ಕಾ ಜಲಸಂಧಿ, ಸ್ಟ್ರೇಟ್ ಆಫ್ ಮಲಕ್ಕಾ ವಿಶ್ವದಲ್ಲೇ ಅತಿ ಬ್ಯುಸಿಯೆಸ್ಟ್ ಸಮುದ್ರ ಮಾರ್ಗ. ಜಗತ್ತಿನೊಟ್ಟು ವ್ಯಾಪಾರ ವಸ್ತುಗಳಿನ ಸುಮಾರು 30% ಈ ಮಾರ್ಗದ ಮೂಲಕ ಸಾಗತ್ತೆ. 2025ರಲ್ಲಿ ಜಾಗತಿಕ ಸಮುದ್ರ ಮಾರ್ಗದ ತೈಲ ಸಾಗಣೆಯಲ್ಲಿನ ಸುಮಾರು 29% ಈ ಜಲಸಂಧಿಯ ಮೂಲಕ ಸಾಗಣೆ ಆಗಿದೆ. ಇದನ್ನ ವಿಶ್ವದ ಅತಿ ದೊಡ್ಡ ಆಯಿಲ್ ಟ್ರಾನ್ಸಿಟ್, ತೈಲ ಸಾರಿಗೆ ಚೋಕ್ ಪಾಯಿಂಟ್ ಅಂತ ಕೂಡ ಕರೆಯಲಾಗುತ್ತೆ. ಮಲಕ್ಕಾ ಜಲಸಂಧಿಯ ಒಂದು ಎಂಟ್ರಿ ಪಾಯಿಂಟ್ ನಲ್ಲಿ ಮಲೇಷಿಯಾ, ಸಿಂಗಪುರ್, ಇಂಡೋನೇಷ್ಯಾ ಬರುತ್ತೆ. ಮತ್ತೊಂದು ಎಂಟ್ರಿ ಪಾಯಿಂಟ್ ಹತ್ರ ಭಾರತದ ಗ್ರೇಟ್ ನಿಕೋಬಾರ್ ದ್ವೀಪ ಇರುತ್ತೆ. ಈ ದ್ವೀಪ ಬರುತ್ತೆ. 2001ರಲ್ಲಿ ಭಾರತ ಈ ಭಾಗವನ್ನ ಅಭಿವೃದ್ಧಿಪಡಿಸೋದಕ್ಕೆ ಅಂತ ನಿರ್ಧಾರವನ್ನ ಮಾಡುತ್ತೆ. ಆದ್ರೆ ಏನ್ ಮಾಡೋದು? 2004ರಲ್ಲಿ ಸರ್ಕಾರ ಬದಲಾಗುತ್ತೆ. 2004ರಿಂದ 2014ರವರೆಗೆ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯನ್ನ ನಿಲ್ಲಿಸಬಿಡತ್ತೆ, ಇದಕ್ಕೆ ತಡೆಯನ್ನ ಕೊಡುತ್ತೆ. ಆಮೇಲೆ 2020ರಲ್ಲಿ ಮೋದಿಜಿ ಸರ್ಕಾರ ಈ ಒಂದು ಯೋಜನೆಯನ್ನ ಮತ್ತೆ ಆರಂಭ ಮಾಡುತ್ತೆ. ಭಾರತ ಸರ್ಕಾರ ಈ ಒಂದು ಮಹತ್ವಾಕಾಂಕ್ಷಿ ಅಭಿವೃದ್ಧಿ ಯೋಜನೆಗೆ ದೊಡ್ಡ ವೇಗವನ್ನು ಕೂಡ ಕೊಡ್ತಾ ಹೋಯಿತು. ಇದರಲ್ಲಿ ಅಂತಾರಾಷ್ಟ್ರೀಯ ಕಂಟೈನರ್ ಟ್ರಾನ್ಸ್‌ಶಿಪ್‌ಮೆಂಟ್ ಟರ್ಮಿನಲ್ ಆಗಿರಬಹುದು, ಗ್ರೀನ್ ಫೀಲ್ಡ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರಬಹುದು, ಲಕ್ಷಾಂತರ ಜನರಿಗೆ ವಸತಿ ನೀಡುವಂತಹ ಟೌನ್ಶಿಪ್ ಆಗಿರಬಹುದು, ವಿದ್ಯುತ್ ಉತ್ಪಾದನಾ ಘಟಕ, ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿ, ಸ್ಟ್ರಾಟಜಿಕ್ ಮಿಲಿಟರಿ ಯುಟಿಲಿಟಿ ಇವೆಲ್ಲವೂ ಕೂಡ ಇನ್ಕ್ಲೂಡ್ ಆಗುತ್ತೆ. ಆದರೆ 2022ರಿಂದ 2025ರವರೆಗೆ ಎಷ್ಟು 2022ರಿಂದ 2025ರವರೆಗೆ ಈ ಯೋಜನೆಯ ವಿರುದ್ಧ ಆಕ್ಟಿವಿಸ್ಟ್ಗಳಾಗಿರಬಹುದು, NGOಗಳಾಗಿರಬಹುದು, ವಿದೇಶಿ ಮಾಧ್ಯಮಗಳಾಗಿರಬಹುದು, ಪರಿಸರವಾದಿಗಳಾಗಿರಬಹುದು, ಇವರು ಇದಕ್ಕೆ ಭಾರಿ ಪ್ರತಿಭಟನೆಯನ್ನ ಮಾಡ್ತಾರೆ. ಬಟ್ ಕಳೆದ ವರ್ಷ NGT ಈ ಯೋಜನೆಗೆ ಹಸಿರು ನಿಶಾನೆಯನ್ನ ತೋರುತ್ತೆ. ಅಂದ್ರೆ ಎಲ್ಲ ಅಗತ್ಯ ಅನುಮತಿಗಳು ಸಿಕ್ಕಿದ ನಂತರನೇ ಈ ಯೋಜನೆ ಮತ್ತೆ ಆರಂಭ ಆಗಿರುವಂಥದ್ದು. ಇದು ಕಮರ್ಷಿಯಲ್ ಯೋಜನೆ ಆಗಿದ್ರೂ ಕೂಡ ಭಾರತ ಸರ್ಕಾರ ಇದನ್ನ ಯಾವ ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದೆ ಅಂತಂದ್ರೆ, ಅಗತ್ಯ ಬಿದ್ದಾಗ ಭಾರತೀಯ ಸಬ್ಮರೀನ್ಗಳು ಅದೇ ರೀತಿ ರಫೇಲ್ ಯುದ್ಧ ವಿಮಾನಗಳನ್ನ ಸುಲಭವಾಗಿ ನಿಯೋಜಿಸೋದಕ್ಕೆ ಸಾಧ್ಯ ಆಗೋ ರೀತಿಯಲ್ಲಿ ಆಗ್ತಾ ಇದೆ. 2023ರಲ್ಲಿ ಮಲೇಷಿಯಾ ಒಂದು ಅಧ್ಯಯನವನ್ನು ಪ್ರಕಟ ಮಾಡುತ್ತೆ. ಈ ಅಧ್ಯಯನದ ಪ್ರಕಾರ ಭವಿಷ್ಯದಲ್ಲಿ ಭಾರತ ಮತ್ತು ಚೈನಾ ನಡುವೆ ಯುದ್ಧ ಆದರೆ ಭಾರತ ಈ ಪ್ರಮುಖ ಸಮುದ್ರ ಮಾರ್ಗವನ್ನ ನಿಯಂತ್ರಣ ಮಾಡೋದಕ್ಕೆ ಅಥವಾ ತಡೆ ಹಿಡಿಯೋದಕ್ಕೆ ಪ್ರಯತ್ನವನ್ನ ಪಡಬಹುದು. ಈಗ ಇರಾನ್ ಯಾವ ರೀತಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಕಂಟ್ರೋಲ್ ಮಾಡ್ತಾ ಇದೆಯಲ್ವಾ, ಸೇಮ್ ಭಾರತಕ್ಕೂ ಅವಕಾಶ ಇದೆ ಆ ವಿಚಾರದಲ್ಲಿ. ಸೊ ಈ ಪಾಯಿಂಟ್ ಚೈನಾಗೆ ಎಷ್ಟು ಮಹತ್ವದ್ದಾಗಿದೆ ಅಂತಂದ್ರೆ, ಇದನ್ನ ಡೆತ್ ನಾಟ್ ಫಾರ್ ಚೈನಾ ಅಂತಾನೆ ಕರೆಯಲಾಗತ್ತೆ. ಅಂದ್ರೆ ಈ ಪಾಯಿಂಟ್ ಅನ್ನ ಭಾರತ ಕಂಟ್ರೋಲ್ ಮಾಡಿದ್ರೆ ಚೈನಾವನ್ನ ಡಿಸ್ಟ್ರಾಯ್ ಮಾಡಬಹುದು. ಭಾರತ ಈ ಪಾಯಿಂಟ್ ಅನ್ನ ನಿಯಂತ್ರಣ ಮಾಡಿದ್ರೆ ಒಂಥರ ಚೈನಾದ ನೆಕ್ ಭಾರತದ ಕೈಯಲ್ಲಿರೋ ಹಾಗಾಗತ್ತೆ. ಅಂದ್ರೆ ಚೈನಾಗೆ ಇದರಿಂದ ಸಮಸ್ಯೆ ಆಗತ್ತೆ ಆ ಯೋಜನೆ ಸಕ್ಸಸ್ ಆದ್ರೆ. ಹಾಗಾಗಿ ಇಲ್ಲಿ ನಿರೀಕ್ಷೆ ಮಾಡಿದ ಹಾಗೆ ಏನಾಯ್ತು, ಭಾರತ ಈ ಗ್ರೇಟ್ ನಿಕೋಬಾರ್ ಯೋಜನೆಯನ್ನ ಘೋಷಣೆ ಮಾಡಿದ ಕೂಡಲೇ ಆ ಕಡೆಯಿಂದ ಸೋನಿಯಾ ಹಾಗೆ ರಾಹುಲ್ ಇಟಲಿ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ತಾರೆ. ವೀಕ್ಷಕರ, 16 ವರ್ಷಗಳ ಹಿಂದೆ ಅಂದ್ರೆ 2008ರಲ್ಲಿ ಚೈನಾದ ಕಮ್ಯುನಿಸ್ಟ್ ಪಕ್ಷ ಅದೇ ರೀತಿ ಕಾಂಗ್ರೆಸ್ ಒಂದು ರಹಸ್ಯ ಒಪ್ಪಂದಕ್ಕೆ ಸಹಿಯನ್ನ ಹಾಕತ್ತೆ. ಫೋಟೋ ಇದೆ. ಆ ಒಪ್ಪಂದದಲ್ಲಿ ಏನಿದೆ ಅನ್ನುವಂಥದ್ದು ಅಫ್ಕೋರ್ಸ್ ಸಾರ್ವಜನಿಕವಾಗಿ ಗೊತ್ತಿಲ್ಲ. ಬಟ್ ಚೈನಾಗೆ ಅಷ್ಟು ಮಹತ್ವದ್ದಾಗಿರುವಂತಹ, ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಬಹುದಾದಂತಹ, ಅಟ್ ದ ಸೇಮ್ ಟೈಮ್ ಭಾರತಕ್ಕೆ ಟ್ರಂಪ್ ಕಾರ್ಡ್ ಆಗಿರುವಂತಹ ಈ ಒಂದು ಗ್ರೇಟ್ ನಿಕೋಬಾರ್ ಯೋಜನೆಗೆ ಸೋನಿಯಾ ಹಾಗೆ ರಾಹುಲ್ ಇಟಲಿ ಯಾಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಯಾಕೆ ಈ ಪಶ್ಚಿಮ ಬಂಗಾಳದ ಚುನಾವಣೆಯ ಮಧ್ಯದಲ್ಲೂ ಕೂಡ ರಾಹುಲ್ ಇಟಲಿ ಇಲ್ಲಿಂದ ನಿಕೋಬಾರ್ಗೆ ಹೋಗಿರುವಂಥದ್ದು ಯಾಕೆ? ಹೀಟ್ ವೇವ್ ವಿಚಾರ ಇಷ್ಟು ವೈರಲ್ ಆಗ್ತಾ ಇರೋದು ಯಾಕೆ?
ಮೊದಲು ಅವರು ಗ್ರೇಟ್ ನಿಕೋಬಾರ್ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದಕ್ಕೆ ಆದಿವಾಸಿ ಜನರ ಸ್ಥಳಾಂತರದ ಕಾರಣವನ್ನ ಕೊಟ್ಟರು. ಆಮೇಲೆ ಆಮೆಗಳ ವಿಚಾರವನ್ನ ಕಾರಣವಾಗಿ ಕೊಟ್ಟರು. ಈಗ ಹೀಟ್ ವೇವ್ ಅನ್ನ ಕಾರಣವಾಗಿ ಹೇಳೋದಕ್ಕೆ ಹೊರಟಿದ್ದಾರೆ. ಅಂದ್ರೆ ಗ್ರೇಟ್ ನಿಕೋಬಾರ್ ಅಂತಹ ಯೋಜನೆಗಳಿಂದ ಇವತ್ತು ತಾಪಮಾನ ಏರಿಕೆ ಕಾಣಿಸ್ಕೊಳ್ತಾ ಇದೆ, ಅದರಿಂದಾನೇ ಹೀಟ್ ವೇವ್ ಜಾಸ್ತಿ ಆಗ್ತಾ ಇದೆ. ಸೊ ರಾಹುಲ್ ಇಟಲಿ ಚುನಾವಣಾ ಪ್ರಚಾರವನ್ನ ಸಮೇತ ಬಿಟ್ಟು ನಿಕೋಬಾರ್ಗೆ ಹೋಗಿರುವಂಥದ್ದು. ಅಟ್ ದಿ ಸೇಮ್ ಟೈಮ್ ನಾನು ಆಗ್ಲೇ ಹೇಳಿದ ಹಾಗೆ ಆಲ್ ಆಫ್ ದ ಸಡನ್ ಹೀಟ್ ವೇವ್ ಬಗೆಗಿನ ಚರ್ಚೆ ನರೇಟಿವ್ ಜೋರಾಗಿ ಶುರು ಆಗಬಿಟ್ಟಿದೆ. ಹೇಗೆ? ಹಾಗಾದ್ರೆ ಅವತ್ತಿನ 2008ರ ಒಪ್ಪಂದದಲ್ಲಿ ಏನಿತ್ತು? ಯಾವುದಕ್ಕೆ ಸೈನು ಮಾಡಿದ್ರು? ಏನೇನೆಲ್ಲ ಇತ್ತು? ಯಾವುದಕ್ಕೆಲ್ಲ ಇವರು ಒಪ್ಕೊಂಡಿದ್ರು? ಚೈನಾದ ಕಂಡೀಷನ್ಸ್. ಇದು ಈಗ ನಡೀತಾ ಇರುವಂತಹ ವಿಚಾರ. ಹಾಗಾಗಿ ನಿಮಗೆ ಏನು ಅನ್ಸುತ್ತೆ? 16 ವರ್ಷದ ಹಳೆಯ ಒಪ್ಪಂದ, ರಾಹುಲ್ ಇಟಲಿ ಹಠಾತ್ ಆಗಿ ನಿಕೋಬಾರ್ ಭೇಟಿ, ಈ ಕಡೆ ಹೀಟ್ ವೇವ್ ಸುದ್ದಿ, ಅದಕ್ಕೆ ಮೋದಿ ಜನ ತಗಲಾಕುವಂತಹ ಕೆಲಸ, ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ದಾಖಲೆಯ ಮಟ್ಟದ ಮತದಾನ, ಎಲ್ಲವೂ ಕೂಡ ಒಂದಕ್ಕೆ ಒಂದು ಲಿಂಕ್ ಅನ್ನ ಹೊಂದಿದೆಯಾ? ನಿಮ್ಮ ಅಭಿಪ್ರಾಯನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.